ಸರ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಪ್ರಧಾನಮಂತ್ರಿಗೆ ಸಿಎಂ ಇದ್ದಾಗ ಒಂದು ನಾಲ್ಗೆ ಇರುತ್ತೆ, ಪ್ರಧಾನಮಂತ್ರಿ ನೋಡ್ರಿ ಒಂದು ಹೇಳ್ತೀನಿ, ಆ ಸಂದರ್ಭದಲ್ಲಿ ಇವತ್ತು ಅಲ್ಲಿ ಆ ಸಂದರ್ಭದಲ್ಲಿ ಅವತ್ತೇನು ಅಲೋಕೇಶನ್ ಆಗಿತ್ತು ಅದನ್ನ ಯಾರು ಚರ್ಚೆ ಮಾಡ್ತಾರೆ? ಅವತ್ತೇನು ಅನ್ಯಾಯ ಆಗಿತ್ತು ಗುಜರಾತಕ್ಕೆ ಅದನ್ನ ಹೇಳುವಂಥ ಪ್ರಯತ್ನ ಆಗಿರ್ತದೆ. ಏನದು ಅದು ಯೂನಿವರ್ಸಲ್ ಅಪ್ಲೈ ಎಲ್ಲ ಸಂದರ್ಭದಲ್ಲಿ ಅಪ್ಲೈ ಆಗ್ತದೆ ಅದಲ್ಲ. ಅಲ್ಲ, ಸಿಎಂ ಇದ್ದಾಗ ಆ ರೀತಿ ಮಾತಾಡ್ಬಿಟ್ಟು ಈಗ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಈ ರೀತಿ ಮಾಡ್ತಾರೆ. ಅದೇ ಸಿದ್ದರಾಮಯ್ಯ ಅಕಸ್ಮಾತ್ ಕೇಂದ್ರದಲ್ಲಿ UPA ಸರ್ಕಾರ ಇದ್ದಿದ್ರೆ ಈ ರೀತಿ ಸ್ಟೇಟ್ಮೆಂಟ್ ಬರ್ತಿರ್ಲಿಲ್ಲ. ಯಾಕಂದ್ರೆ ಇದೆಲ್ಲ ಡಿಸೈಡ್ ಆಗೋದು ನೀತಿ ಆಯೋಗದಲ್ಲಿ. ಇವತ್ತು ಅಲ್ಲಿ ಕೇಂದ್ರದಲ್ಲಿ ಮೋದಿಯವ್ರ ಸರ್ಕಾರ ಇದೆ, BJP ಸರ್ಕಾರ ಇದೆ, ಅದಕ್ಕೆ ಧ್ವನಿ ಎತ್ತಾಗಿದ್ದಾರೆ ಸಿದ್ದರಾಮಯ್ಯರು. ಅಲ್ಲೇ UPA ಸರ್ಕಾರ ಇದ್ರೆ ಎತ್ತಿತ್ತನವ್ರು ಸುಮ್ ಕುದುರ್ತಿದ್ರು. ಕೇವಲ ರಾಜಕಾರಣ ಮಾಡೋದು ಸಲ ಮಾಡಕ್ಕೆ ಹೋಗ್ಬೇಡ್ರಿ. ಇವತ್ತು ಏನಿದ್ರು ಫೈಟ್ ಮಾಡ್ರಿ ವಿದಿನ್ ಲೀಗಲ್ ಪರಿಯೊಳಗೆ. ನೀತಿ ಆಯೋಗ ಮತ್ತೊಂದದ ವ್ಯವಸ್ಥೆ ಅಲ್ಲಿ ಹೋಗ್ರಲ್ಲ. ಸರ್, ಈಗ ನಿನ್ನೆ ಒಂದು ಇದು ಲೋಕಸಭಾ ಕಚೇರಿ ಉದ್ಘಾಟನೆ ಸಮಾರಂಭ ನಡೆಯಿತು ಹುಬ್ಬಳ್ಳಿಯಲ್ಲಿ. ತಾವು ಮತ್ತು ತಮ್ಮ ಬಣದವರು ಅನುಪಸ್ಥಿತಿ ಇತ್ತು. ಏನು ಸರ್ ಈಗ ನಾನು ಅಂತೂ ನಿನ್ನೆ ಬೆಂಗಳೂರಿನಲ್ಲಿದ್ದೆ. ನಾನು ಬೆಂಗಳೂರಿಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ದೆ. ಮತ್ತೇನು ಇವೇನು ಕೆಲವೊಂದು ಉದ್ಭವ ಆಗಿದಾವಲ್ಲ, ಬಹುಶಃ ವಿದಿನ್ 3-4 ಡೇಸ್, ವಿದಿನ್ ವೀಕ್ ಎಲ್ಲವೂ ಸೋಲ.